ಈ ರೀತಿಯ ಘಟನಾವಳಿಗಳು ತುಂಬ ಆಗಿವೆ. ಮೂಡಿಗೆರೆ ತಾಲೂಕಿನ ತೊರವಿ ಗ್ರಾಮದಲ್ಲೂ ಕೂಡ ಇದೇ ರೀತಿಯ ಸ್ಥಿತಿ. ವಿಪರೀತ ಮಳೆಗೆ ಜನ ಪರದಾಡ್ತಾ ಇದ್ದಾರೆ. ಭಾರೀ ಮಳೆಗೆ ಮನೆಯ ಗೋಡೆ ಮೇಲ್ಛಾವಣಿ ಕುಸಿದಿದೆ. ಮೂಡಿಗೆರೆ ತಾಲೂಕಿನ ತೊರವಿ ಗ್ರಾಮ ಇರೋದೊಂದು ಸೂರು ಕಳ್ಕೊಂಡು ಕಂಗಾಲಾಗಿದ್ದಾರೆ. ಮನೆಯ ಯಜಮಾಂತಿ ಲಕ್ಷ್ಮಿ ಅನ್ನೋಂಥವ್ರು ಮಾತಾಡಿದ್ದಾರೆ. ನಮ್ಮ ಸ್ಥಿತಿಗತಿಗಳೇನು ನೋಡಿ, ಹಿಂಗಾಗಿದೆ ನಮ್ಮದು ನೋಡಿ, ಎಷ್ಟು ಹಳೆ ಮನೆನೋ, ಚಿಕ್ಕ ಮನೆ. ಆ ಲಕ್ಷ್ಮಿಯವ್ರನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ವಿಪರೀತ ಮಳೆಗೆ ಮನೆ ಬಿದ್ದಿದೆ. ಮನೆಯ ಮುಂಭಾಗದಲ್ಲಿ ನಿಂತಿರುವಂಥ ಲಕ್ಷ್ಮಿ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಇನ್ನು ಕೊಪ್ಪದಲ್ಲಿ ಗುಡ್ಡ ಕುಸಿತ ಪ್ರಕರಣ ಕೂಡ ನಡೀತಾ ಇದೆ. ಯಾಕಂದರೆ ವಿಪರೀತ ಮಳೆಗೆ ಗುಡ್ಡಗಳೆಲ್ಲ ನೆಂದಿವೆ. ನೋಡಿ, ಹಿಂದೆಲ್ಲ ಏನು ಅಂದರೆ ಈ ಗುಡ್ಡಗಳ ಮೇಲೆ ವಿಪರೀತವಾದಂಥ ಮರಗಳಿರ್ತಾ ಇದ್ವು. ಮರಗಳು ಮಣ್ಣನ್ನು ಹಿಡಿದಿಡ್ತಾ ಇದ್ವು. ಇಲ್ಲ, ಈಗ ಕೊಡಗಿನಿಂದ ಶುರುವಾಯಿತು. ಅದು ಗುಡ್ಡಗಳೇ ಜಾರೋಕ್ಕೆ ಶುರುವಾಯಿತು. ಮನೆಯ ಬಾಗಿಲಿನ ತನಕ ಮಣ್ಣು ಬಂದು ಬಿದ್ದಿದೆ. ಕೊಪ್ಪ ಮೇಲ್ಪಾಲ್ ರಸ್ತೆಯಲ್ಲಿ ಕುಸಿದಿರುವಂಥ ಮಣ್ಣು. ಕೇಶವಮೂರ್ತಿ ಅನ್ನುವಂಥವರ ಮನೆಯ ಬಳಿಯಲ್ಲೇ ನಡೆದಿದೆ ಇದು. ಇನ್ನೂ ಒಂದು ವಿದ್ಯುತ್ ಕಂಬ ಕೂಡ ವಾಲ್ಕೊಂಡಿದೆ. ಅಲ್ಲಿ ವಿಪರೀತ ಕುಸಿತದಿಂದ ಯಾವುದೇ ಸಂದರ್ಭದಲ್ಲಿ ಈ ವಿದ್ಯುತ್ ಕಂಬ ಹೊತ್ಕೊಂಡ್ ಬೀಳಬಹುದು. ನೋಡಿ, ಕುಸಿದಿರುವಂಥ ಮಣ್ಣು, ಅದರ ಮೇಲ್ಗಡೆನೇ ಇರುವಂಥ ಲೈಟಿನ ಕಂಬ.